ಪೂರ್ಣಚಂದ್ರ ತೇಜಸ್ವಿ ವನ್ಯಜೀವಿ ಅಭಯಾರಣ್ಯ ಒಂದೇ ಒಂದು ಅಧಿಕೃತ ತಾಣವಿಲ್ಲ. ಬದಲಾಗಿ ಕನ್ನಡ ಲೇಖಕರ ಪ್ರಕೃತಿ ಪ್ರೀತಿಗೆ ಹೆಸರುವಾಸಿಯಾದ ಅವರನ್ನು ಗೌರವಿಸುವ ಹಲವಾರು ಸ್ಥಳಗಳಿವೆ. ಅವುಗಳಲ್ಲಿ ಕುಪ್ಪಳಿಯಲ್ಲಿರುವ ಸ್ಮಾರಕ ಉದ್ಯಾನವನ, ವಸ್ತು ಸಂಗ್ರಹಾಲಯವಾಗಿರುವ ಅವರ ಪೂರ್ವಜರ ಮನೆ, ಕವಿಮನೆ ಮತ್ತು ಅವರ ಪರಿಸರವಾದದ ಚೈತನ್ಯವನ್ನು ಸಾಕಾರಗೊಳಿಸುವ ವಿವಿಧ ಪ್ರಕೃತಿ ಹಾದಿಗಳು, ಶಿಬಿರಗಳು ಶಿವಮೊಗ್ಗ, ಸಕ್ರೆಬೈಲು ಬಳಿ ಇರುವಂತಹವು ಸೇರಿವೆ. ಅವರ ಕೃತಿಗಳು ಪಕ್ಷಿ ವೀಕ್ಷಣೆ ಮತ್ತು ಪ್ರಕೃತಿ ಅಧ್ಯಯನಗಳಿಗೆ ಪ್ರೇರಣೆ ನೀಡುತ್ತವೆ. ಅವರ ಪರಂಪರೆ ಪಶ್ಚಿಮ ಘಟ್ಟ ಪ್ರದೇಶದ ಈ ತಾಣಗಳ ಮೂಲಕ ವಾಸಿಸುತ್ತದೆ. ಮಾರ್ಗದರ್ಶಿ ಚಾರಣಗಳು, ಪಕ್ಷಿ ವೀಕ್ಷಣೆ ಮತ್ತು ಸ್ಥಳೀಯ ಸಸ್ಯ ಪ್ರಾಣಿಗಳನ್ನು ಪ್ರದರ್ಶಿಸುವ ಮೂಲಕ ಸಂರಕ್ಷಣೆಯನ್ನು ಉತ್ತೇಜಿಸುತ್ತದೆ. ವಿಶೇಷವಾಗಿ ಮೂಡಿಗೆರೆ, ಚಿಕ್ಕಮಗಳೂರು ಪ್ರದೇಶಗಳ ಸುತ್ತಲೂ. ಪ್ರಮುಖ ಸ್ಥಳಗಳು ಮತ್ತು ಪರಿಕಲ್ಪನೆಗಳು. ಕುಪ್ಪಳಿ ಕವಿಮನೆ ಈಗ ವಸ್ತು ಸಂಗ್ರಹಾಲಯವಾಗಿರುವ ಅವರ ಪೂರ್ವಜರ ಮನೆ ಅಭಿಮಾನಿಗಳು ಮತ್ತು ಪ್ರಕೃತಿ ಪ್ರಿಯರಿಗೆ ಕೇಂದ್ರ ಬಿಂದುವಾಗಿದೆ. ಸಾಹಿತ್ಯಿಕ ವ್ಯಕ್ತಿಗಳ ಸಹಿಗಳನ್ನು ಹೊಂದಿರುವ ಬಂಡೆಯನ್ನು ಒಳಗೊಂಡಿದೆ. ಮೂಡಿಗೆರೆ, ಚಿಕ್ಕಮಗಳೂರು. ತೇಜಸ್ವಿ ಈ ಪ್ರದೇಶದಲ್ಲಿ ವಾಸಿಸುತ್ತಿದ್ದರು ಮತ್ತು ಕೆಲಸ ಮಾಡುತ್ತಿದ್ದರು. ಕಾಫಿ ಎಸ್ಟೇಟ್ಗಳನ್ನು ಖರೀದಿಸಿ ಪ್ರಕೃತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಇದು ಅವರ ಪ್ರಕೃತಿ ಸಂಬಂಧಿತ ಚಟುವಟಿಕೆಗಳಿಗೆ ಕೇಂದ್ರಬಿಂದುವಾಗಿದೆ. ಪ್ರಕೃತಿ ಹಾದಿಗಳು ಮತ್ತು ಶಿಬಿರಗಳು. ತೇಜಸ್ವಿ ಅವರಿಂದ ಸ್ಫೂರ್ತಿ ಪಡೆದ ಶಿವಮೊಗ್ಗ ಬಳಿಯ ಸಕ್ರೆಬೈಲು ಮುಂತಾದ ಸ್ಥಳಗಳು ಪಕ್ಷಿ ವೀಕ್ಷಣೆ ಮತ್ತು ಗಿಡಮೂಲಿಕೆ ಹಾದಿಗಳನ್ನು ನೀಡುತ್ತವೆ. ಅವರ ನೈಸರ್ಗಿಕ ವೀಕ್ಷಣೆ ಮತ್ತು ಸಂರಕ್ಷಣೆಯ ತತ್ವಶಾಸ್ತ್ರವನ್ನು ಉತ್ತೇಜಿಸುತ್ತವೆ. ಕೆ. ಪಿ. ಪೂರ್ಣಚಂದ್ರ ತೇಜಸ್ವಿ ಸ್ಮಾರಕ, ಕುಪ್ಪಳಿಯಲ್ಲಿ ಅವರಿಗೆ ಮೀಸಲಾಗಿರುವ ಉದ್ಯಾನವನ. ಅವರ ಪ್ರಭಾವ ಕನ್ನಡ ಸಾಹಿತ್ಯ ಮತ್ತು ಪ್ರಕೃತಿ. ಅವರು ಪರಿಸರ ವಿಷಯಗಳು, ಪಕ್ಷಿಗಳು, ಮಲಬಾರ್ ಟ್ರೋಗನ್ನಂತಹ ಮತ್ತು ಪಶ್ಚಿಮ ಘಟ್ಟಗಳ ಸೌಂದರ್ಯವನ್ನು ತಮ್ಮ ಬರವಣಿಗೆಯಲ್ಲಿ ಕೌಶಲ್ಯದಿಂದ ಹೆಣೆದರು. ಸಂರಕ್ಷಣಾವಾದಿ. ಅವರು ಪ್ರಕೃತಿಯನ್ನು ಅಭಿವೃದ್ಧಿ ಹೊಂದಲು ಬಿಡುವುದರಲ್ಲಿ ನಂಬಿಕೆಯಿಟ್ಟಿದ್ದರು ಮತ್ತು ಪರಿಸರವಾದಿಗಳು ಮತ್ತು ಛಾಯಾಗ್ರಾಹಕರು ಸೇರಿದಂತೆ ಅನೇಕರು ಅದನ್ನು ಮೆಚ್ಚಲು ಮತ್ತು ರಕ್ಷಿಸಲು ಪ್ರೇರೇಪಿಸಿದರು. ಭೇಟಿ. ಅವರ ಚೈತನ್ಯವನ್ನು ಪ್ರತಿಬಿಂಬಿಸುವ ಸ್ಥಳಗಳನ್ನು ಕಂಡುಕೊಳ್ಳುವ ನಿರೀಕ್ಷೆಯಿದೆ. ಕಾಡುಗಳು, ಕಾಫಿ ಎಸ್ಟೇಟ್ಗಳು, ಪಕ್ಷಿ ವೀಕ್ಷಣಾ ಅವಕಾಶಗಳು ಮತ್ತು ಅವರ ಜೀವನ ಮತ್ತು ಕೆಲಸಕ್ಕೆ ಮೀಸಲಾದ ವಸ್ತುಸಂಗ್ರಹಾಲಯಗಳು. ಮೂಡಿಗೆರೆ ಪ್ರದೇಶದಲ್ಲಿ ಕೆ. ಪಿ.